ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವೀರು ಬರ್ಡೇ ದಿನದ ವ್ಲಾಗ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ಏನಾಯಿತು ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅತ್ತೆ ಸ್ವಲ್ಪ ದೇವಸಮ್ಮನೆಲ್ಲ ತೊಳೆದು ರೆಡಿ ಮಾಡಿ ಕೊಡ್ತಾಯಿದ್ರು. ನಾನು ವೀರುಗೆ ರೆಡಿ ಮಾಡಿಸ್ತಾ ಇದ್ದೆ. ಅವನಿಗೆ ಸ್ನಾನ ಮಾಡಿಸಿ ಅವ್ನ ಬಟ್ಟೆ ಹಾಕಿ ರೆಡಿ ಮಾಡಿಸ್ದೆ. ಯಾಕಂದರೆ ಪೂಜೆ ನಾನು ಮಾಡೋ ಹಾಗಿರಲಿಲ್ಲ, ಗರ್ಲ್ಸ್ ಪ್ರಾಬ್ಲಮ್. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಕೊಟ್ರು. ಸುನಿ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ಸುನಿ ಮತ್ತು ವೀರು ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಬಂದರು. ಸೊ ಹೀಗಿತ್ತು. ಮಿಸ್ ಮಾಡಿಕೊಂಡೆ ನಾನು ಪೂಜೆ ಮಾಡೋದು, ಆಮೇಲೆ ಅವನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆ್ಯಂಡ್ ನಾನು ಈ ಥರ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸು ಅದೆಲ್ಲ ನಾನು ತೊಗೊಳ್ಳೋದಿಲ್ಲ, ಅದೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಹಾಯ್ ವೀರು, ಹ್ಯಾಪಿ ಬರ್ಡೇ. ನಿಂತ್ಕೊಂಡು ಬಟ್ಟೆ ನೋಡೋಣ. ನಿಂಚೆ ನಿಂತ್ಕೊ. ಹಾಂ, ಉಂಗುರ ಕೊಡಪ್ಪ. ಹಾಂ, ಯಾರ್ದು ಉಂಗುರ ಕೊಡಲ್ವಾ? ಚಾಕ್ಲೇಟ್ ಕೊಡ್ತೀನಿ ಕೊಡು, ಸ್ವೀಟ್ ಕೊಡ್ತೀನಿ ಕೊಡು, ಟಾಯ್ಸ್ ಕೊಡ್ತೀನಿ ಕೊಡು, ಅನಿಮಲ್ಸ್ ಕೊಡ್ತೀನಿ ಕೊಡು. ನೆಗಡಿ ಆಗ್ಬಿಟ್ಟಿದೆ ಅವ್ನಿಗೆ ಯಾಕೋ ಒಂಚೂರು. ಈ ಮಕ್ಳು ಹಿಂಗೆ ಏನಾದರೂ ಮಾಡ್ತೀವಿ ಅಂದರೆ ಏನಾದರೂ ಒಂದು. ನೆಗಡಿ ಬರ್ತಾಯಿದ್ಯಾ? ಎಲ್ಲಿ ಹಿಂಗೆ ಕರ್ಚೀಫ್ ಎಲ್ಲಿ? ನಡ್ಸ್ಕೊ. ಬಂದೆ. ಇದು ಮುಂದಕ್ಕೆ ಕೇಳ್ಕೊ. ಬನಾನ ಆಯಿತು, ಈ ಸೈಡ್ಗೆ ಇಡು ಒಂದು ನಿಮಿಷ. ಅದನ್ನೊಂಚೂರು ಮುಂದಕ್ಕೆ ಕೇಳ್ಕೊ. ಟೇಬಲ್ನ ಹೇಳ್ಕೊ. ಬಿಡು ಇನ್ನೊಂಚೂರು. ಅದು ಹಿಂದೆಗಡೆ ಕೆಳಗೆ ಬಿಡು. ಅಲ್ಲಿ ಇನ್ನೊಂದು ಇದೈತೆ, ಎತ್ಕೊ ಪ್ಲೇಟು. ಅದು ಬೆಳ್ಳಿ ಸಿಲ್ವರ್ ಪ್ಲೇಟು ಕೆಳಗೆ, ಅಲ್ಲಿ ಮೂರನೇದು. ಹಾಂ, ಎರಡೂ ಒಟ್ಟಿಗೆ ತೆಗಿಬೇಕು, ಇಲ್ಲ ಮಧ್ಯಕ್ಕೆ ಕೈ ಹಾಕಿ ಹೇಳಿ. ಅದು ಎತ್ಕೊ, ಅದರಲ್ಲಿಡು ಈ ಧೂಪದ್ದು ಎಳೆ ತೆಂಗಿನಕಾಯಿ ಎಲ್ಲ. ಏನ ತೆಗಿಬೇಕು? ಈಗಲೇ ತಿಂತೀಯಾ? ನೆಗಡಿಯಾಗಿದೆ ವೀರು, ಬೇಡ ಮಗನೇ. ಯಾವುದು ಒಂದು ತಗೋ. ಅದಾ? ವರ್ಷು ಮೂಗರ್ಸ್ಕೊ. ಹಾಂ, ಆಯಿತಾ? ತೆಂಗಿನಕಾಯಿ ಒಂದು ಇಟ್ಟಿತ್ತು ನೋಡು ನಿಮ್ಮ ಮಮ್ಮಿ. ಅಲ್ಲ, ಅಲ್ಲಿ ಇನ್ನೊಂದು ಐತೆ ಕೇಳು. ಹಾಂ, ಅದೇ. ಅಲ್ಲ, ಅಲ್ಲೈತವು. ಹಾಂ, ಒಂದು ಹೊಡೆದು ಪೂಜೆ ಮಾಡಿಬಿಡು. ಒಂದು ಸ್ವಲ್ಪ 2 ಡೇಸ್ ಕಿತ್ಕೊಬರ್ಬೇಕಾರೆ. ಇನ್ನೋಡು ಒಂದು ನಿಮಿಷ. ಹಚ್ಚು. ವೀರು ಬಾಪ, ಮಾಮಿ ಮಾಡು. ಬಾ ಮಗನೆ, ತಿನ್ನೋಣ ಬಾ. ಫಸ್ಟು ಮಾಮಿ ಕೈ ಮುಗ್ಬಿಡೋಣ. ಬಾ, ಇಲ್ಲಿ ಗಂಟೆ ಬರ್ಸು. ಬಾ. ಎಲ್ಲ ಎಲ್ಲಿಟ್ಟಿದೆ ವೀರು? ಓಮ್ಮ, ಎಲ್ಲ ನಿಂದೇನೆ. ಬಾ, ಮಾಮಿ ಮಾಡ್ಬಿಡು ಫಸ್ಟ್. ಸರಿ. ಕರ್ಚೀಫ್ ಅಲ್ಲಿ ನೋಡು, ಕರೆಕ್ಟಾಗಿಡು. ಬಾಳೆಹಣ್ಣು ಪ್ಲೇಟು ಅಂದರೆ ಹಿಂಗೆ ಸ್ಟ್ರೈಟ್ ಮಾಡು. ದೇವ್ರ ಕಡೆಗೆ ಬಾಳೆಹಣ್ಣು ಇರಬೇಕು ಸುನಿ. ಹಾಂ, ನೀನು ಒರೆಸ್ಕೊಬೇಕು. ನಿಂದೆ ಚಾಕಿ ಎಲ್ಲ ನೋಡಿ ಮಾಡು. ಯಾರು ಎತ್ತಾಳ? ಕೈ ಹಿಡ್ಕೊ ಪಪ್ಪಿದು. ರೈಟ್ ಹ್ಯಾಂಡ್. ಮಾಮಿ ಬೇಡ್ಕೊ ಮಮ್ಮಿನ. ಹಾಂ, ಕೇಳು ವೀರು. ಅಡ್ಬೀಳು, ಕಣ್ಮುಕ್ಕೋ. 2 ಕೈ ಕ್ಲೀನಾಗಿ ಬೀಳು. ಎಡ್ಬೀಳು, ಕ್ಲೀನಾಗಿ ಬೀಳು. ಕಣ್ಣೊತ್ಕೋ. ಕೇಳು ಮಾಮಿನೀಗ. ಜೋರಾಗಿ ಕೇಳಲ್ಲಿ.
ತಗೋ ಕರ್ಚೀಫ್. ಹೋಗು ಮಗನೆ, ಮಾಮಿಗೆ ಹೊಡ್ ಬಾ, ನೀನು ಪಪ್ಪಿ ಹೊಡ್ ಬರೋಗು. ಹೋಗು. ಈ ಕಡೆ ತಿರ್ಗು, ನಾನು ನೋಡು. ಹುಷಾರು, ಕೈ ಉಂಗುರ ಹುಷಾರು, ತೆಗಿಬಾರ್ದು. ಹಾಂ, ಹೋಗು. ನೋಡ್ಕೊ ಸುನಿ, ಅವನಿಗೆ ಉಂಗುರ ಏನಾರು ತೆಗ್ದು ಕೆಳಗೆ ಹಾಕ್ಬಿಟ್ಟಾನು. ಹಾಂ, ಅರ್ಚನೆ ಮಾಡಿಸು ಇವನ ಹೆಸರಲ್ಲಿ. ಹಾಂ, ಮೀನರಾಶಿ, ಉತ್ತರ ಭಾದ್ರಪದ. ಬಾಯ್. ಏನು ಮಾಡಿಲ್ಲ ತಾನೆ ಬಿಕ್ಕೂಕು ಕರ್ಕೊಬರ, ತೋರ್ಸವ ಬಿಕ್ ತೋರ್ಸವರು. ಇಲ್ಲಿ ಬಿಡು, ಅಲ್ಲೋಗಿ ಯಾರದು ನೋಡೆ, ಯಾರು ನೋಡೆ. ಅಲ್ಲ, ನಾನು ಈ ಪ್ರಾಣಿ ನೋಡಿ ಎದ್ರಕೊಬಿಡ್ತಾಳೇನೋ ಅನ್ಕೊಂಡೆ. ಹ್ಞೂ, ನಾನು ಇದನ್ನ ನೋಡಿ ಪಕ್ಕ ಎದ್ರಕೋತಾಳೆ ಅನ್ಕೊಂಡೆ. ಅಲ್ಲಿ ಒಂದ್ಸತಿ ಜರ್ಕ್ ಬಿದ್ಲು, ಜರ್ಕಲ್ಲು ಬೇಬಿ ನೋಡ್ದ. ಹಾ, ಏನೋ ಏನೇನು ಬಂದಿದೆ? ಏನು ಬೇಕು? ಹಾಂ, ಜೋರಾಗಿ ಹೇಳು, ಜೋರಾಗಿ ಹೇಳು. ಇಸ್ಕೋಗು. ನಾನು ಎತ್ತ ಬರಲ್ಲಪ್ಪ, ನಿಂಗೆ ಬೇಕಾ? ನೀನು ಇಸ್ಕೊ. ಹೋಗು. ಅದು ಕಟ್ ಮಾಡಕ್ ಬಿಡ್ತಾ ಇಲ್ಲಪ್ಪ. ಹಾಂ, ಚೆನ್ನಾಗಿದೆ. ಅನಿಮಲ್ಸ್ ಸ್ಟೋಪಿ ಸುಮ್ಮನೆ ಇರು. ಇಲ್ಲಿ ಸರಿ ಮಡ್ಡಿ ಕುರ್ಚು, ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಮಾಡಿಸ್ತಾ ಇದೀನಿ. Happy birthday to you. Happy birthday to you. ಒಪ್ಪು ಮಾಡು. ಉಲ್ಟಾ ಉಲ್ಟಾ ಅಯ್ಯ ಹಿಂಗಿಡ್ಕೋಪ ಹೆಸರು ಹೇಳಿಸ್ಬಿಟ್ಟ. ಚರ ಚರ ಅನ್ಸ್ಬಿಟ್ಟಲ್ಲ. ಒಂದು ಸ್ಪೂನ್ ಕೊಡು. ವುಡನ್ ಸ್ಪೂನ್ಸು ಇದ್ರೊಂದು ಐತೆ ನೋಡಿ, ಇದ್ರಾಗೆ ಸುನಿ
ನಾನೇ ತಿನ್ನಿಸ್ತೀನಿ ತೊಳಿ ಸುನೆ. ಫಸ್ಟ್ ನಾನು ತಿನ್ನಿಸ್ತೀನಿ ತಾತಾಗು ತಿನ್ಸು. ತಗೋ ತಾತ ತಿನ್ಕೋ. ಇಟ್ಕೋ ತಿನ್ಸು. ನೀನು ಕೊಡು ಕಡ್ಡಿಲ್ಲ ನಿಕ್ಬೇಡ. ಕುಡಿ. Happy birthday to you. ನಾನು ತಿನ್ನಿಸ್ತೀನಿ ತಿನ್ನು. ಪಪ್ಪಗ್ ತಿನ್ಸು. ಪಪ್ಪಂಗ್ ತಿನ್ಸು. ಇದು ಪ್ಲಾಸ್ಟಿಕ್ ಬಿಡಿ. ನೀನು ಬರೀ ಅಜ್ಜಿಗೆ ತಿನ್ಸು. ಬೆಳಿಗ್ಗೆ ಆಕಳ ಇಲ್ಲ ಕಣೋ, ಅವನಿಗೆ ಅಜ್ಜಿಗೆ ತಿನ್ಸು. ಪಪ್ಪಂಗೆ ಇನ್ನೊಂದ್ಸತಿ ತಿನ್ಸ ತಿನ್ನು ಸಾಕು. ಅವನೇ ಮಮ್ಮ ತಿನ್ಸು. ಮಮ್ಮಗೆ ನೀನೊಂದ್ಸರಿ ನಾನೊಂದ್ಸರಿ. ಐ ಲವ್ ಯು. ತಿನ್ಸು. ತಿನ್ಕೋ. ತಿನ್ಸು. ತಿನ್ಸು. ತಿನ್ಸು ತಿನ್ಸು ಮಮ್ಮಗೆ. ನೀನ್ ಬರೀ ಕ್ರೀಮೇ ತಿನ್ಸ್ತೀಯಪ್ಪ. ಇಲ್ಲಿ ಸೈಡಲ್ಲಿ ಎತ್ಕೋ ಮಮ್ಮಗೆ. ಸಖತ್ ಸ್ವೀಟ್. ಇರೋ ಒಂದು ನಿಮಿಷ ಪ್ಲೀಸ್. ಕಚಾ ಬಿಚ್ಚಿ ಮಾಡ್ಬಿಟ್ಟೆ ಅದನ್ನ. ನಾನು ಸಾಕು ಸಾಕು ಇನ್ನೊಂಚು ತಿನ್ಸ್ತಾತಾರೆ. ಅಯ್ಯೋ ಅಲ್ಲಡುವ ಅವು ತಿಂತವನೆ ಅವು ತಿನ್ಸು ಅಂತಂದ್ರೆ ಅಪ್ಪ ಸಕ್ಕಸ್ಬಿಟ್ಟು. ಇದು ಬಟ್ಟೆ ಗಲೀಜಾಗ್ತದೆ. ಮಾಮ ಕೊಟ್ಬಿಟ್ಟು ಹೋಗು. ಇಟ್ಕೋ ಕಾಪಾಡಮ್ಮ ಲೇಡಿ. ಬಿಡು. ಎಲ್ಲ ಕಿಚಕ್ ಮಾವು. ಚಾಪಿ ಚಾಪಟಮ್ಮ ಅಂತ. ಇವ್ರು ಬರೀ ಕ್ರೀಮೇ ಐತಪ್ಪ ಇದರಲ್ಲಿ. ಹಿಂಗ ಹಾಕ್ತೀನಿ ಫಸ್ಟ್ ಅವ್ರು ಮಾಮ ಕೊಟ್ಟಿದ್ದು ತಿನ್ಸು. ನೀನು ತಿನ್ನು ಆಮೇಲೆ ತಿನ್ಸು. ಕೆಳಗಡೆ ಲೇಯರ್ ಬಂದಿಲ್ಲ. ಅದೇನು ಮಾಡೋಕ್ಕಾಗಲ್ಲ ಮೇಡಮ್, ಬರಲ್ಲ. ಇದು ಹಿಂಗೆ ಪ್ಲೇಟ್ ಥರ ಇದ್ದಿದ್ರೆ ಬರೋದು. ಇದು ಹಿಂಗೆ ಬೌಲ್ ಥರ ಇದೆಯಲ್ಲ ಬರಲ್ಲ. ಸಡನ್ ಇದೆ ಹಂಗೆ. ಬಾ ತಿನ್ಸು ಬಾ. ಹೋಗಿ ಕೊಡ್ಕೊಂಡು ನೀನು ತಿನ್ನುವಂತೆ ಬಾ. ಹೋಗಿ ಮಾಮ ಕೊಡು. ತಿನ್ಬಿಟ್ಟು ಬರುವಂತೆ. ನೀನು ಅದು ಫುಲ್ ನಿಂಗೆ. ಅಪ್ಪನೇ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನಾಯಿತು, ಆದಷ್ಟು ರಾ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅಲ್ಲಲ್ಲಿ ಒಂದೊಂದು ಕಡೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನನ್ನ ಹತ್ರ ತುಂಬ ಅಷ್ಟೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲ, ಸ್ವಲ್ಪ ಬ್ಯುಸಿಯಾಗಿ ಹೋಗಿದೆ. ಮೇಲ್ಮೇಲೆ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನಮ್ಮಪ್ಪ ಬಂದಿದ್ದರು, ಸುಹಾಸ್ ಕೂಡ ಬಂದಿದ್ದ. ಡೆಕೋರೇಷನ್ಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಮೇಯ್ನಾಗಿ ನಾನು ಅಂದ್ಕೊಂಡಿದ್ದು ಜಂಗಲ್ ಥೀಮಲ್ಲಿ ಮಾಡೋಣ. ನಿಮಗೆ ಗೊತ್ತಿರ್ಬೋದು, ವೀರುಗೆ ಅನಿಮಲ್ಸ್ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಇನ್ನೊಂದಂದರೆ ಅವನೊಂಥರ ಅನಿಮಲ್ಸಲ್ಲಿ ಒಳ್ಳೆ ಈ PhD ಮಾಡ್ದಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತು ಅವನಿಗೆ. ಅದ್ರ ಮೇಲೆ ಜಾಸ್ತಿ ಅವನಿಗೆ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಸರಿ ಅವನಿಗೆ ಈ ಜಂಗಲ್ ಥೀಮಲ್ಲೇ ನಾವು ಡೆಕೋರೇಷನ್, ಕೇಕ್ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ. ಸೊ ಸುಹಾಸ್ಗೂ ನಾನು ಅದನ್ನೇ ಹೇಳಿದ್ದೆ, ಅನಿಮಲ್ಸ್ ಜಂಗಲ್ ಥೀಮಲ್ಲಿ ಮಾಡೋಣ ಅಂತ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಪಾರ್ಕಿಂಗ್ ಏರಿಯಾದಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆ್ಯಂಡ್ ನಾನು ಈ ಥರ ಅನಿಮಲ್ಸ್ ಎಲ್ಲ ತೊಗೊಂಬೋ ಆ ಥರ ಎಲ್ಲ ನಾನು ಏನೂ ಹೇಳಿರಲಿಲ್ಲ. ಸಿಂಪಲ್ಲಾಗೆ ಒಂದೇ ಒಂದು ಬಲೂನ್ದು ಡೆಕೋರೇಷನ್ ಇರಲಿ ಸಾಕು ಅಂತ ಹೇಳಿದೆ. ಈ ಧ್ಯಾನ್ಶ್, ಈ ವೈಲ್ಡ್ ಆ ಥರದ್ದೆಲ್ಲ ಏನೂ ನಾನು ಹೇಳಿಲ್ಲ. ಎಲ್ಲ ಪ್ಲ್ಯಾನ್ ಮಾಡಿರೋದು ಸುಹಾಸನೇ. ಅವನಿಗೆ ವೀರುಗೆ ಈ ಥರ ಮಾಡಬೇಕು ಅಂತ ಅವನಿಗೂ ಆ ಒಂದು ಆಸೆ ಇರುತ್ತಲ್ವ. ಸೊ ಅವನು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಬಟ್ ನಾನು ಹೇಳಿದ್ದಿಷ್ಟೇ, ಈ ಥರ ಥೀಮಲ್ಲಿ ಮಾಡೋಣ ಅಂತ ಅವನಿಗೆ ಹೇಳಿದ್ದೆ. ಅನಿಮಲ್ಸ್ ಎಲ್ಲ ಅವನೇ ತೊಗೊಂಡು ಬಂದಿದ್ದ. ನನಗೆ ಶಾಕ್ ಆಗೋಯ್ತು. ಮೊದಲೇ ಪಾರ್ಕಿಂಗ್ ಏರಿಯಾದಲ್ಲಿ ಜಾಗ ಇಲ್ಲ, ಹೆಂಗಪ್ಪ ಅಷ್ಟು ದೊಡ್ಡದು, ನಾವು ಓಡಾಡೋದು ಹೆಂಗೆ ಅಂದ್ಕೊಂಡೆ. ಬಟ್ ಸಖತ್ತಾಗಿ ಬಂದಿತ್ತು. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಆ್ಯಂಡ್ ಬಂದಿದ್ದು ಎಲ್ಲ ಗೆಸ್ಟು ಅವರು ಅದೇ ಹೇಳ್ತಾಯಿದ್ರು, ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಚೆನ್ನಾಗೇ ಪ್ಲ್ಯಾನ್ ಮಾಡಿದ್ದೀರಾ ಅಂತ. ನಮ್ಮನೆ ನೈಬರ್ಸು ಹೇಳ್ತಾಯಿದ್ರು, ಇಷ್ಟು ಚೆನ್ನಾಗಿ
ಚೆನ್ನಾಗಿ ಮಾಡಿರೋದು ನಾವು ನೋಡಿಲ್ಲ, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಅಂತೆಲ್ಲ ಫುಲ್ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು. ಸೊ ಖುಷಿ ಆಯಿತು. ಆ್ಯಂಡ್ ಅವನ ಇನ್ನೊಬ್ಬರು ಅವರ ಫ್ರೆಂಡ್ ಇಬ್ಬರೂ ಬಂದು ಮಾಡಿದ್ರು. ವರ್ಕ್ ಬಗ್ಗೆ ಏನೂ ಮಾತಾಡಲ್ಲ, ನಿಮಗೆ ಗೊತ್ತಿರ್ಬೋದು. ಅವನು ತುಂಬ ಡೆಡಿಕೇಟೆಡಾಗಿ ಚೆನ್ನಾಗಿ ಮಾಡ್ತಾನೆ ಅವ್ನ ಕೆಲಸನ. ಆ್ಯಂಡ್ ನೀವೂ ಎಷ್ಟೊಂದು ಜನ ಆರ್ಡರ್ ಕೊಟ್ಟಿರೋರಿಗೆಲ್ಲ ಗೊತ್ತಿರುತ್ತೆ. ಕಷ್ಟ ಬಿದ್ದು ಮಾಡ್ತಾನೆ, ಕಷ್ಟ ಬಿದ್ದರೆ ಒಂದಲ್ಲ ಒಂದಿನ ಪ್ರತಿಫಲ ಸಿಗುತ್ತೆ ಅಂತಾರಲ್ಲ, ಸೊ ಆ ಥರ ಅಷ್ಟೇ. ಆ್ಯಂಡ್ ಒಂದು ಸತಿ ಈ ಥರ ಡೆಕೋರೇಷನ್ ಮಾಡಿಸ್ಕೊಂಡವರು ಮತ್ತೆ ಕರೀತಾರೆ. ಸೊ ಅದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಆಮೇಲೆ ವೀರು ಹತ್ರನೂ ಕೂತ್ಕೊಂಡು ಒಂದಷ್ಟೊತ್ತು ನಮ್ಮಪ್ಪ ಅವನು ಎಲ್ಲನೂ ಮಾತಾಡ್ತಾಯಿದ್ರು. ಆವಾಗ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡಿದ್ದೆ. ಬೆಳಗ್ಗೆನೇ ನಂಗೆ ಯಾಕೋ ಒಂಥರ ಸುಸ್ತು ಅನ್ನಿಸ್ತಾಯಿತ್ತು. ಈ ಪೀರಿಯಡ್ಸ್ ಆಗಿರೋದಕ್ಕೋ ಅದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ಸುಸ್ತು ಅನ್ನಿಸ್ತಾಯಿತ್ತು. ಫಸ್ಟ್ ಡೇ ಏನಲ್ಲ, ಥರ್ಡ್ ಡೇ ಆಗಿತ್ತು. ಬಟ್ ಆದ್ರೂ ಒಂಥರ ಏನೋ ಒಂಥರ ಟೆನ್ಷನ್ಗೆ ಅನಿಸುತ್ತೆ ಆ ಥರ ಆಗೋದು. ನನಗೊಂದೊಂದು ಸತಿ ಹಾಗೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಕೂಕುನು ಎಷ್ಟೊಂದು ದಿನ ಆಗಿತ್ತು ಸುಹಾಸ್ನ ಮೀಟ್ ಮಾಡಿ. ಅವಳಂತೂ ಅವ್ನ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ಲು, ಚೆನ್ನಾಗೆ ಮುದ್ದು ಮಾಡಿಸ್ಕೊಂಡು ಎಲ್ಲನೂ. ಆ್ಯಂಡ್ ಇವನು ಸುಹಾಸ್ ಅಂತ ಇದ್ದ, ಸುಹಾಸ್ ಅನ್ಬೇಡ ಮಾಮ ಅನ್ನೋ ಅಂತ ಅವನು ರೇಗಿಸ್ತಾ ಇದ್ದ ಅವನ್ನ ಪ್ಯಾಂಟೆಲ್ಲ ಹಿಡ್ಕೊಂಡು. ಅದ್ರದ್ದು ಒಂದಷ್ಟು ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೆ. ಬೇಗನೆ ಬಂದಿದ್ದ, ಆಲ್ಮೋಸ್ಟ್ ಒಂದು 10:30-11 ಗಂಟೆಗೆ ನಮ್ಮ ಮನೆ ಹತ್ರ ಬಂದು. ಆ್ಯಂಡ್ 1 ಅವರ್ 1.5 ಅವರಲ್ಲೆಲ್ಲ ಫುಲ್ ಡೆಕೋರೇಷನ್ ಆಗೋಗಿತ್ತು. ಆ್ಯಂಡ್ ನಾವು ಮನೇಲಿ ಅವ್ನ ಬರ್ಡೇ ಅಲ್ವಾ, ಏನಾದರೂ ಸ್ವೀಟ್ ಮಾಡಬೇಕು ಅಂದ್ಬಿಟ್ಟು ಪಾಯಸ ಮಾಡಿದ್ವಿ. ಊಟದವ್ರಿಗೆ ನಾನು ಡ್ರೈ ಜಾಮೂನ್ನ ಆರ್ಡರ್ ಕೊಟ್ಟಿದ್ದೆ. ಬಟ್ ಆದರೂ ಮನೇಲಿ ಏನಾದ್ರು ಒಂದು ಸಿಹಿ ಮಾಡೋಣ ಅಂದ್ಬಿಟ್ಟು ನಾವು ಶಾವಿಗೆ ಪಾಯಸನ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು, ಮೈಲ್ಡ್ಗೆ ನಮ್ಮ ಅತ್ತೆನೇ ಮಾಡಿದರು. ಆ್ಯಂಡ್ ಇವಾಗ ನಾನು ಸ್ವಲ್ಪ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ. ಪ್ಲ್ಯಾನ್ ಇರಲಿಲ್ಲ ಆಯಿತಾ, ನಾನೇ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಹಂಗೆ ನೋಡುವಾಗ ಸರಿ ಒಂದು ಹೇರ್ ಸ್ಟೈಲ್ ಒಂದು ಚೆನ್ನಾಗಿ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಆದೆ. ಆಮೇಲೆ ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಬುಕ್ ಆಗೋಗಿತ್ತು ಅವ್ರದ್ದು ಬೆಳಗ್ಗೆ. ಬಟ್ ನಂದು ಈವೆಂಟು ಸಂಜೆ ಇರೋದು ಅಂದೆ. ಸರಿ ಮಧ್ಯಾಹ್ನ ಅಂದರೆ ನಾನು ಅವೈಲಬಲ್ ಇದ್ದೀನಿ, ಬರ್ತೀನಿ ಅಂದರು ಅರುಣ ಅವರು. ಆ್ಯಂಡ್ ನಾನು ಒಂದು ಸತಿ ಇವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು. ಸರಿ ಆಯಿತು ಬರ್ತೀನಿ ಅಂದ್ರಲ್ವಾ ಅಂದ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂದಿನ ದಿನ ಹೇಳಿದ್ದು ಆಯಿತಾ. ನಾನು ಸಿಕ್ತು ಹಂಗೂ. ಇವಾಗೆಲ್ಲ ಸ್ವಲ್ಪ ಬ್ಯುಸಿ ಡೇಟ್ಸ್ ಇರುತ್ತೆ, ನಿಮಗೂ ಗೊತ್ತು. ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ನನಗೆ ಅಷ್ಟು ಕನ್ಫರ್ಮೇಷನ್ ಇರಲಿಲ್ಲ, ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಿಸ್ಕೊಳ್ಳೋಣ ಬೇಡವಾ, ಇಲ್ಲ ನಾನೇ ಮಾಡ್ಕೊಬಿಡೋಣ ಸಿಂಪಲ್ಲಾಗಿ ಅನ್ನೋ ಥರ ಇದ್ದಿದ್ದು. ಆಮೇಲೆ ಸರಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಮಾಡಿಸ್ಕೊಂಡ್ರೆ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ತುಂಬ ಸಿಂಪಲ್, ಸುಮ್ಮನೆ ಹೇರ್ ಸ್ಟೈಲ್ ಮಾಮೂಲಿ ನಾನು ಹೇಗೆ ಕರ್ಲ್ ಮಾಡ್ಕೋತೀನಿ ಅದೇ ಥರ ಮಾಡಿಸ್ಕೊಂಡೆ. ಬಟ್ ಒಂದು ಸೈಡಲ್ಲಿ ಪರ್ಲೆಲ್ಲ ಹಾಕ್ಕೊಟ್ರು, ಒಂಥರ ಯೂನಿಕಾಗಿ ಚೆನ್ನಾಗಿತ್ತು. ಆ್ಯಂಡ್ ಮೇಕಪ್ ಅಷ್ಟೇ ತುಂಬಾ ಸಿಂಪಲ್. ಲೆನ್ಸ್ ಈ ಸತಿ ಹಾಕ್ಸ್ಕೊಂಡೆ ಚೆನ್ನಾಗಿರಲಿ ಫೋಟೋಸ್ಗೆ ಅಂತ. ಆ್ಯಂಡ್ ಒಂಥರ ಸಟಲಾಗಿ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ನಿಮಗೂ ಏನಾದರೂ ಯಾವುದಾದ್ರು ಯಾವುದಾದ್ರೂ ನಿಮಗೆ ಮದುವೆ, ಎಂಗೇಜ್ಮೆಂಟ್, ಸೀಮಂತ ಇಲ್ಲ ಏನೋ ಒಂದು ಅಕೇಷನ್ಸ್ ಇದೆ, ನಿಮಗೂ ಮೇಕಪ್ ಆರ್ಟಿಸ್ಟ್ ರಿಕ್ವೈರ್ಮೆಂಟ್ ಇದೆ, ಹೇರ್ ಸ್ಟೈಲಿಸ್ಟು ಅಂತ ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇವರ ಫೋನ್ ನಂಬರೆಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಆ್ಯಂಡ್ ಇವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುತ್ತೆ, ಹೋಗಿ ನೀವು ಒಂದು ಸತಿ ಚೆಕ್ ಮಾಡಿ. ಆ್ಯಂಡ್ ಅವ್ರ ವರ್ಕ್ನ ನೋಡಿ ನೀವು ಕೂಡ ಕೆಲಸ ಕೊಡ್ಬೋದು. ನಾನು ಅವರ ವರ್ಕೆಲ್ಲ ನೋಡೇ ಸರಿ ಆಯಿತು ನಾನು ಮಾಡಿಸ್ಕೊಬೇಕು, ಒಂದು ಸತಿ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗುತ್ತೆ ಅಂತ ಕರೆಸಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು ನನ್ನ ಮೇಕಪ್ ಹೇಗೆ ಬಂದಿದೆ ಏನು ಅಂತ. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಹೆವಿ ಅನಿಸಿಲ್ಲ. ಒಂದೊಂದು ಮೇಕಪ್ ಮಾಡಿಸ್ಕೊಂಡಾಗ ಫುಲ್ ಕೇಕಿ ಅನಿಸುತ್ತೆ, ಇಲ್ಲಾಂದರೆ ತುಂಬ ಅಯ್ಯೋ ಜಾಸ್ತಿ ಆಗೋಯ್ತಪ್ಪ ಅಂತ ಅನಿಸುತ್ತೆ. ಬಟ್ ಹಾಗೇನಿಲ್ಲ, ಇವ್ರದ್ದು ನಾನು ಹೇಗೆ ಕೇಳಿದೆ ಅದೇ ಥರ ಮಾಡಿಕೊಟ್ರು. ಆ್ಯಂಡ್ ತುಂಬ ಬೇಗ ಕೂಡ ಆಗೋಯ್ತು. ತುಂಬ ಸಿಂಪಲ್ ಹೇರ್ ಸ್ಟೈಲ್ ಮತ್ತು ತುಂಬ ಸಿಂಪಲ್ ಮೇಕಪ್ ಮಾಡಿಸ್ಕೊಂಡಿದ್ದು. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಸೇವ್ ಮಾಡಿ ಇಟ್ಕೊಂಡಿರಿ. ಡೇಟ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ನಂತರ ಮಾಡ್ಕೊಬೇಡಿ. ನನಗೇನೋ ಅದೃಷ್ಟ ಇತ್ತು, ಸರಿ ಅವ್ರು ಬೆಳಗ್ಗೆ ಬುಕ್ ಆಗಿದ್ರು, ಮಧ್ಯಾಹ್ನ ಸಿಕ್ಕಿದ್ರು. ಅದೇ ಥರ ಇರೋದಿಲ್ಲ. ನಿಮ್ದೇನಾದ್ರು ಮುಂಚೆನೇ ಈವೆಂಟ್ ಎಲ್ಲ ಪ್ಲ್ಯಾನ್ ಆಗಿದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಬುಕ್ ಮಾಡ್ಕೊಬೋದು. ಸೇವ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಬೇಕಾಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಮೇ ಬಿ ನನ್ನ ಥರ ನಿಮಗೂ ಒಂದಿನ ಹೆಲ್ಪ್ ಆಗ್ಬೋದು ಅಂತ. ಇವರ ವರ್ಕ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ನನ್ನ ಹೇರ್ ಸ್ಟೈಲು ಅಷ್ಟೇ ತುಂಬ ಚೆನ್ನಾಗಿ ಡೀಟೇಲಿಂಗ್ ಆಗಿ ಮಾಡಿದರು. ಯಾಕಂದರೆ ನಾನೀಗ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಲ್ವಾ, ತುಂಬ ಶಾರ್ಟ್ ಹೇರ್ ಆ್ಯಂಡ್ ತುಂಬ ಲೇಯರ್ಸ್ ಇದೆ. ಅದಕ್ಕೆ ನಾವು ಯಾವುದೇ ಥರ ಜಾಸ್ತಿ ಹೇರ್ ಸ್ಟೈಲ್ಸ್ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಈ ಥರ ಒಂದು ಸೈಡ್ ಬಿಟ್ಬಿಡೋ ಥರ ಒಂದು ಸ್ವಲ್ಪ ಮಾತ್ರ ಪರ್ಲ್ಸ್ ಎಲ್ಲ ಹಾಕಿ ಚೆನ್ನಾಗೇ ಮಾಡಿಕೊಟ್ರು. ಆ್ಯಂಡ್ ಹೇರ್ ಕೂಡ ಚೆನ್ನಾಗೆ ಕರ್ಲ್ ಮಾಡಿ ಸೆಟ್ ಮಾಡಿಟ್ಟಿದ್ರು.
ಆ್ಯಂಡ್ ಬೇಸ್ ಎಲ್ಲ ರೆಡಿ ಮಾಡಿದರು. ಫಂಕ್ಷನ್ ಮುಗಿಯೋವರೆಗೂ ಮೇಕಪ್ ಒಂಚೂರು ಹಾಳಾಗಿರಲಿಲ್ಲ. ಹೇಗೆ ಮಾಡಿದ್ರು ನೋಡಿ ಅದೇ ಥರ ಇತ್ತು. ಸ್ವೆಟ್ ಆಗಿ ಏನೇ ಆದ್ರೂ ಮೇಕಪ್ ಫುಲ್ಲು ಒಂದೊಂದು ಮೆಲ್ಟ್ ಡೌನೆಲ್ಲ ಆಗೋ ಥರ ಇರುತ್ತೆ. ಬಟ್ ಇದು ಆಗಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ನೀವೇ ಹೇಳಿ ಹೇಗೆ ಬಂದಿತ್ತು ಏನೋ ಅಂತ. ನಾನು ಎಷ್ಟಾಗುತ್ತೆ ಅಷ್ಟು ಗ್ಲಿಮ್ಸ್ ತೊಗೊಂಡಿದ್ದೆ. ನಾನು ರೆಡಿ ಆಗ್ತಾಯಿದ್ನ ಇಲ್ಲೊಬ್ಳು ನಮ್ಮ ಮನೇಲಿ ಮೇಲೆಲ್ಲ ಬಂದು ಚೆಕ್ ಮಾಡ್ತಾಯಿದ್ಲು ಕೂಕು. ಅವಳಿಗೆ ಯಾರು ಈ ಥರ ಹೊಸಬ್ರು ಬಂದರೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋದಿರುತ್ತಲ್ಲ, ಅದನ್ನೇ ಮಾಡಿ ಓಡಾಡ್ತಾಯಿದ್ಲು. ಸೊ ಅದನ್ನು ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ವೀರುನ ಮಲಗಿಸ್ಬಿಟ್ಟಿದ್ದೆ. ಯಾಕಂದರೆ ಮಕ್ಕಳಲ್ವಾ, ಸ್ವಲ್ಪ ಮಲಗಿದ್ರೆ ಅವನಿಗೂ ಸಮಾಧಾನ ಅನಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಜನ ಬಂದಮೇಲೆ ಅವನಿಗೂ ಸುಸ್ತಾಗುತ್ತೆ. ಅವಾಗ ನಿದ್ದೆ ಬಂದಂಗೆ ಆಗೋದು, ಕ್ರ್ಯಾಂಕಿ ಆಗೋದು ಅದೆಲ್ಲ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಮಲಗಿರಲಿ ಅಂದ್ಬಿಟ್ಟು 1 hour 1.5 hour ಮಲಗಿದ್ದ ಅಷ್ಟೇ. ಅವ್ನು ಒಂದು ಅರ್ಧ ಅವರ್ ಮಲಗಿದ್ರು ಸಾಕು ಅಂತ ಅಂದ್ಬಿಟ್ಟು ಅವನಿಗೆ ಮಲಗಿಸ್ಬಿಟ್ಟು ಈ ಕಡೆ ರೂಮಲ್ಲಿ ಬಂದು ನಾನು ರೆಡಿ ಆಗ್ತಾಯಿದ್ದೆ. ಹಾಗಾಗಿ ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ಸೊ ಏನು ಅಂದ್ಕೊಬೇಡಿ, ಇದು ಇನ್ನೊಂದು ರೂಮ್ ನಾವು ಅಷ್ಟು ಅರೇಂಜ್ ಮಾಡಿಲ್ಲ. ಈ ರೂಮಲ್ಲಿ ನಾವೇನಷ್ಟು ಯೂಸ್ ಮಾಡಲ್ಲ ಅಂದ್ಬಿಟ್ಟು. ಆ್ಯಂಡ್ ಲೆನ್ಸ್ ನೋಡ್ಕೊತಾ ಇದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹ್ಯಾಸಲ್ ಹಾಕಿದ್ರು. ನಾನು ಇದನ್ನು ಈ ಥರ ಸೇಮ್ ಲೆನ್ಸ್ನ ನನ್ನ ಸೀಮಂತದಲ್ಲಿ ಯೂಸ್ ಮಾಡಿದೆ. ನನಗೆ ಇನ್ನೊಂದು ಸತಿ ಟ್ರೈ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಮ್ಮ ಅತ್ತೆನೂ ಚೆನ್ನಾಗಿ ಕಾಣಿಸ್ತಾ ಇದೆ ಲೆನ್ಸು ಅಂತ ಹೇಳ್ತಾಯಿದ್ರು. ಸೊ ನನಗೆ ಒಂದೊಂದು ಸತಿ ಈ ಥರದ್ದೆಲ್ಲ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಮುಂಚೆ ಏನೋ ಪ್ರಿಪೇರ್ ಆಗಿರಲ್ಲ ಅಲ್ವಾ. ಸಡನ್ನಾಗಿ ಏನಾದ್ರು ಪ್ಲ್ಯಾನ್ ಮಾಡಿದಾಗ ಅದೊಂಥರ ಹೆಂಗೆ ಬರ್ತೋ ಏನೋ, ಅಯ್ಯೋ ಬೇಕಿತ್ತೋ ಅಲ್ವೋ ಆ ಥರದ್ದೆಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ. ಆಮೇಲೆ ಎಂಡ್ ಆಫ್ ದಿ ಡೇ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಗಿತ್ತು. ಬರ್ಡೇ ಈವೆಂಟ್ ಕೂಡ ಅಷ್ಟೇ. ಆಮೇಲೆ ಡೆಕೋರೇಷನ್, ಊಟ ಕೂಡ ಅಷ್ಟೇ. ಊಟನೂ ಏನು ಕಂಪ್ಲೇಂಟ್ಸ್ ಇರಲಿಲ್ಲ ಯಾರ ಹತ್ರನೂ. ಎಲ್ಲರೂ ಊಟ ಚೆನ್ನಾಗಿದೆ ಅಂತ ಅಂದರು. ಸೊ ಒಂಥರ ಎಲ್ಲ ಖುಷಿ ನೋಡಿ. ಇವಾಗ ಮೇಕಪ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಆ್ಯಂಡ್ ನಾನು ಹಾಕ್ಕೊಂಡಿರೋ ಬಟ್ಟೆ ಬಂದ್ಬಿಟ್ಟು ಆಲ್ಮೋಸ್ಟ್ 1 ವರ್ಷ 2 ವರ್ಷ ಹಳೇ ಬಟ್ಟೆ. ಒಂದು ಸತಿ ಸವಾನಾದಲ್ಲಿ ಆರ್ಡ್ರ್ ಮಾಡಿದ್ದೆ ಆಯಿತಾ. ಯಾವಾಗಾರು ಈ ಥರ ಬರ್ಡೇ ಪಾರ್ಟೀಸ್ಗೆಲ್ಲರೂ ಹೋದಾಗ ಹಾಕ್ಕೊಂಡೋಗೋಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆರ್ಡರ್ ಮಾಡಿದ್ದೆ. ನೋಡಿದ್ರೆ ನನ್ನ ಮಗನ ಬರ್ಡೇ ದಿನನೇ ಹಾಕ್ಕೊಳ್ಳೋ ಅಂತ ಇದು ಬಂತು. ಹಾಕ್ಕೊಂಡು ಇರಲಿಲ್ಲ, ಹಾಗೆ ಎತ್ತಿಕ್ಬಿಟ್ಟೆ. 2 ಡ್ರೆಸ್ ಇಟ್ಕೊಂಡಿದ್ದೆ ಹೊಸದು. ಇದು ಒಂದು, ಇನ್ನೊಂದು ಬ್ಲ್ಯಾಕ್ ಕಲರ್. ಅಂದರೆ ಇದಕ್ಕೆ ಅಂತ ತೊಗೊಂಡಿದ್ದಲ್ಲ, ಹಾಕ್ಕೊಂಡೇ ಇದ್ದಿದ್ರಲ್ಲಿ ಎತ್ತಿಟ್ಟಿದ್ದು ಇದು 2. ಬ್ಲ್ಯಾಕ್ ವೀರುನೂ ಸೂಟ್ ಹಾಕಿರ್ತಾನೆ. ಆ್ಯಂಡ್ ಆ ಬ್ಲ್ಯಾಕು ಶಾರ್ಟ್ ಫ್ರಾಕ್ ಆಗಿತ್ತು. ನಾನು ಈ ಸತಿ ಈ ಥರ ಟ್ರೈ ಮಾಡೋಣ. ಆ್ಯಂಡ್ ಅವನು ಬ್ಲ್ಯಾಕ್ ನಾನು ಬ್ಲ್ಯಾಕ್ ಹಾಕಿದ್ರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ನಂದು ಈ ಥರ ವೇರ್ ಮಾಡಿ ನೋಡೋಣ ಅಂತ ಹಾಕ್ಕೊಂಡೆ. ಇದೇ ಒಂದು ಸ್ವಲ್ಪ ರಿಚಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಬಾಡಿ ಕಾನ್ ಡ್ರೆಸ್ ಇದು. ಸೊ ನಾನು ಸ್ವಲ್ಪ ಪೀರಿಯಡ್ಸ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಹೊಟ್ಟೆ ಎಲ್ಲ ಸ್ವಲ್ಪ ಬ್ಲೋಟಿಂಗ್ ಥರ ಅನ್ನಿಸ್ತಾಯಿತ್ತು. ಬಟ್ ಆದ್ರೂ ಓಕೆ, ಚೆನ್ನಾಗಿ ಕಾಣಿಸ್ತಾಯಿತ್ತು. ನೀವು ನೋಡಿ ಹೇಳಿ, ಆಮೇಲೆ ನಾನು ನಿಮಗೆ ಫುಲ್ ಹೇಗೆ ಕಾಣಿಸ್ತಾ ಇದೆ ಲುಕ್ ಅಂತ ತೋರಿಸ್ತೀನಿ. ಆ್ಯಂಡ್ ಇವ್ರಿಗೂ ನಾನು ಸ್ವಲ್ಪ ಏನಾದರೂ ಚೇಂಜಸ್ ಬೇಕು ಅಂದರೆ ಅದನ್ನೆಲ್ಲ ಹೇಳ್ತಾ ಇದ್ದೆ. ನನಗೆ ಏನಂದರೆ ಈ ಟೀ ಝೋನಲ್ಲಿ ಸಖತ್ತು ಸ್ವೆಟ್ ಆಗುತ್ತೆ. ವೈಟ್ ಡ್ರೆಸ್ ಆಗಿರೋದ್ರಿಂದ ಕಾಲರ್ ಎಲ್ಲ ಒಂದು ಸ್ವಲ್ಪ ಏನಾದ್ರು ಫೌಂಡೇಶನ್ ಆಗುತ್ತೆ ಅಂತ ವೈಪ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ನನಗೆ ಈ ಮೂಗ್ ಮೇಲೆ ಜಾಸ್ತಿ ಸ್ವೆಟ್ ಆಗೋದು ಶೆಕೆ ಆದರೆ. ಅಲ್ಲೆಲ್ಲ ಮೇಕಪ್ ಎಲ್ಲ ಮೆಲ್ಟ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಹಿಂಗೆ ಕ್ಲೀನಾಗಿ ಸೆಟ್ ಮಾಡಬೇಕು ಅಂತ. ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಾದಮೇಲೆ ವೀರು ಬಂದಿದ್ದ, ಅಂದರೆ ಫೋಟೋಗ್ರಾಫರ್ ಹೆಸರು ವೀರ್ ಅಂತ. ಅವರು ಬಂದಿದ್ದರು. ನಂದು ವೀರದು ಮತ್ತು ಸುನಿದೆಲ್ಲ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಳ್ಳೋಣ, ಚೆನ್ನಾಗಿರುತ್ತೆ. ಅವನು ದೊಡ್ಡವನಾಗ್ತಾಯಿದ್ದೆ ಆ್ಯಂಡ್ ನಮ್ಮ ಮೆಮೊರೀಸ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಸುನಿ ಕೂಡ ಅಷ್ಟೇ ಏನೂ ಶಾಪಿಂಗ್ ಮಾಡಿರಲಿಲ್ಲ. ಅವ್ರ ಹತ್ರನೂ ಯಾವುದಿತ್ತು ನೋಡಿ ಅದನ್ನೇ ವೇರ್ ಮಾಡಿರೋದು. ಈ ಸತಿ ನಾವು ವೀರಿಗೂ ಅಷ್ಟು ಜಾಸ್ತಿ ತಂದಿರಲಿಲ್ಲ, 2 ಜೊತೆ ತಂದಿದ್ವಿ ಅಷ್ಟೇ. ಒಂದು ಸೂಟು, ಒಂದು ಈ ಥರ ನಾರ್ಮಲ್ದು, ಅದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ನಾನು ಕೂಡ ಏನು ಶಾಪಿಂಗ್ ಮಾಡಿರಲಿಲ್ಲ, ಸ್ಲಿಪ್ಪರ್ ಬಟ್ಟೆ ಏನೂ ಶಾಪಿಂಗ್ ಮಾಡಿಲ್ಲ ಎಕ್ಸ್ಟ್ರಾ. ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅದು ನೋಡ್ರೆ ಎಂಡ್ ಆಫ್ ದಿ ಡೇ ಚೆನ್ನಾಗಿ ಗ್ರ್ಯಾಂಡಾಗಿ ಆಗೋಯಿತು. ಆ್ಯಂಡ್ ಇದು ನನ್ನ ಫುಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಸ್ವಲ್ಪ ಟಮ್ಮಿ ಎಲ್ಲ ಇದೆ, ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕಾಗಬೇಡಿ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೇಳ್ದಂಗೆ ಪೀರಿಯಡ್ಸ್ ಕೂಡ ಇತ್ತಲ್ಲ, ಸ್ವಲ್ಪ ಬ್ಲೋಟಿಂಗ್ ಅನ್ನಿಸ್ತಾಯಿತ್ತು. ಅದಾದಮೇಲೆ ಇನ್ನೂ ನನ್ನದು ಸ್ವಲ್ಪ ಅಲ್ಲಿ ಈ ಮಾಮಿ ಪೌಚ್ ಅಂತ ಅಂತಾರೆ, ಅದು ಹಾಗೇ ಇದೆ. ಅದನ್ನೆಲ್ಲ ಇನ್ನೂ ನಾನೇನು ಕರಗಿಸಿಲ್ಲ. ಫಸ್ಟ್ ಆಫ್ ಆಲ್ ನಾನು ವೆಯ್ಟ್ ಲಾಸೇ ಆಗಿಲ್ಲ. ಸೊ ಅದಕ್ಕೆಲ್ಲ ತೊಗೊಳಕ್ಕೆ ಸ್ವಲ್ಪ ನಾವು ವೆಯ್ಟ್ ಲಾಸ್ ಮಾಡಿ ಅದಕ್ಕೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೇ ಆ ಮಾಮಿ ಪೌಚ್ ಅನ್ನೋದು ಹೋಗೋದು. ಬಟ್ ಆದ್ರೂ ಅದೆಲ್ಲ ಫುಲ್ ಸ್ಲಿಮ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.